ವಿಜಯಪುರ ಜಿಲ್ಲೆಯಲ್ಲಿ ಜಲಗಳ್ಳರ ಹಾವಳಿ ಮುಂದುವರೆದಿದೆ. ಕೆರೆಯ ನೀರನ್ನ ಅಕ್ರಮವಾಗಿ ಬಳಸಿಕೊಳ್ತಾ ಇದ್ದಾರೆ ದುರುಳರು. ಕುಡಿಯುವ ನೀರಿಗಾಗಿ ಕೆರೆಗಳನ್ನ ತುಂಬಿಸಿತ್ತು ಜಿಲ್ಲಾಡಳಿತ. ವಿಜಯಪುರದ ದೇವರಾಹಿಪ್ಪರಗಿ ತಾಲೂಕಲ್ಲಿ ಹಾಹಾಕಾರ ಎದುರಾಗಿದೆ. ಕೆರೆಗಳು ಬತ್ತುತ್ತಾ ಇವೆ. ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಕೆರೆಗೆ ಪಂಪ್ ಸೆಟ್ ಹಾಕಿ ನೀರಿಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಕಣ್ಮುಚ್ಚಿ ಕುಳಿತಿದೆ ಕಂದಾಯ ಮತ್ತೆ ಕೆಬಿಜಿಎನ್ಎಲ್ ಅಧಿಕಾರಿಗಳು. ಕಂದಾಯ ಅಧಿಕಾರಿಗಳು, ಕೆಬಿಜಿಎನ್ಎಲ್ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರು ನೀರನ್ನ ಉಳಿಸಿ ಅಂತ ಗ್ರಾಮಸ್ಥರು ಈಗ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಜಲಗಳ್ಳರ ಹಾವಳಿ ಮಿತಿಮೀರಿದೆ. ಯಡಳ್ಳಿ ಅಲ್ಲಿ ಅಕ್ರಮವಾಗಿ ನೀರನ್ನ ಕೆರೆಯಿಂದ ಎತ್ತಲಾಗ್ತಾ ಇದೆ. ಇನ್ನು ಈ ಸಂಬಂಧ ಸಾರ್ವಜನಿಕರು, ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳ ಜಾಣ ಕುರುಡುತನ ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರ ವಿರುದ್ಧ. ಬೃಹತ್ ಹೋರಾಟಕ್ಕೂ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶೋಕ್ ಯಡಳ್ಳಿ ಅಕ್ರಮವಾಗಿ ನೀರನ್ನ ಯಾವ ರೀತಿ ಅಪಹರಿಸಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆರೆ ಬಳಿಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಭೀಕರ ಬರ ಮತ್ತು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ವಿಜಯಪುರ ಜಿಲ್ಲೆಯಲ್ಲಿ ತತ್ವಾರ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಕೆರೆಗಳಿಗೆ ನೀರು ಭರಿಸುವ ಮೂಲಕ ಜನರಿಗೆ, ಜಾನುವಾರು, ಪ್ರಾಣಿ, ಪಕ್ಷಿ ಸಂಕುಲಕ್ಕೆ ಕುಡಿಯುವ ನೀರಾದರೂ ಸಿಗಲಿ ಅನ್ನೋ ಒಂದು ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ. ಆದರೆ ಭರಿಸಿದ ಕೆರೆಯ ನೀರನ್ನೇ ಇಲ್ಲಿ ಕಳ್ಳತನ ಮಾಡಲಾಗ್ತಾ ಇದೆ. ಅಂದರೆ ಕೆರೆಯ ನೀರಿಗೆ ಇಲ್ಲಿ ಕನ್ನ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಪಡಗಾನೂರು ಗ್ರಾಮದ ಬಳಿ ಇರತಕ್ಕಂಥ ರಾಮತೀರ್ಥ ಕೆರೆ ಇದು. ಇಲ್ಲಿ ಮುಳವಾಡ ಏತ ನೀರಾವರಿ ಯೋಜನೆಯ ಕಾಲುವೆಯ ಮುಖಾಂತರ ಈ ಕೆರೆಗೆ ನೀರನ್ನು ಭರಿಸಲಾಗಿದೆ. ಸುಮಾರು ಶೇಕಡ 70ರಷ್ಟು ಇದು ಕೆರೆ ಈಗ ಭರ್ತಿಯಾಗಿದೆ. ಇನ್ನಷ್ಟೇ ನೀರನ್ನು ಭರಿಸಿದರೆ ಇಲ್ಲಿ ಸಂಪೂರ್ಣವಾಗಿದು ಕೆರೆ ತುಂಬುತ್ತೆ. ಈ ಕೆರೆ ತುಂಬಿದ ಕಾರಣ ಪಡಗಾನೂರು ಇರ್ಬೋದು, ಇಂಗಳಿಗಿರ್ಬೋದು, ಸುತ್ತಮುತ್ತ ಗ್ರಾಮಗಳು ಹಾಗೂ ತೋಟದ ವಸತಿ ಪ್ರದೇಶದ ಒಂದು ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಇಲ್ಲಿ ನೀರಿನ ದಾಹ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಈ ಕೆರೆ ಒಂದು ಅನುಕೂಲ ಆಗಿದೆ. ಆದರೆ ಇದೀಗ ಈ ಕೆರೆಯ ನೀರೇ ಒಂದು ಕಳ್ಳತನಕ್ಕೆ ಒಳಗಾಗ್ತಾ ಇದೆ. ಕೆರೆಗೆ ಇಲ್ಲಿ ಜಲಗಳ್ಳರು ಕನ್ನವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪಂಪ್ಸೆಟ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಅಂದರೆ 10 ಪಂಪ್ಸೆಟ್ಗಳನ್ನು ಇಲ್ಲಿ ಕೆರೆಗೆ ಹಾಕಿ ಅಲ್ಲಿ ಪೈಪ್ಲೈನ್ಗಳ ಮುಖಾಂತರ ಆ ನೀರನ್ನು ಇಲ್ಲಿ ಹಳೆಯ ಕಲ್ಲಿನ ಕ್ವಾರಿಗಳಿಗೆ ಭರಿಸಲಾಗ್ತಾ ಇದೆ. ಅಲ್ಲಿಂದ ಮತ್ತೊಂದು ಕ್ವಾರಿಗೆ ಇಲ್ಲಿ ನೀರನ್ನು ಎತ್ತಿ ಸಾಗಾಟ ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ 10 ಪೈಪ್ಗಳನ್ನು ಹಾಕಿ ಆ ಪೈಪ್ಗಳಿಂದ, ಪಂಪ್ಸೆಟ್ಗಳಿಂದ ನೀರನ್ನು ಎತ್ತಿ ಆ ನೀರನ್ನು ಇಲ್ಲಿ ಕ್ವಾರಿಗೆ ಡಂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ 4 ಪೈಪ್ಗಳಿಂದ ನೀರನ್ನು ಎತ್ತಿ ಈ ಕ್ವಾರಿಗೆ ಬಿಡ್ತಾ ಇದ್ದಾರೆ. ಈ ಕ್ವಾರಿಯ ಒಂದು ಆಳವಾದ ಕಂದಕದಲ್ಲಿ ನೀರು ಸಂಗ್ರಹವಾಗುತ್ತೆ. ಈ ಸಂಗ್ರಹವಾದ ನೀರು ಮತ್ತೊಂದು ಇಲ್ಲಿ ಕ್ವಾರಿಗೆ ಒಯ್ಯೋ ದೃಶ್ಯಗಳು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಬಿದ್ದಂಥ ನೀರನ್ನು ಇಲ್ಲಿಂದ ಮತ್ತೆ ಮೇಲೆತ್ತೋಕೆ ಅಲ್ಲಿ 10 ಒಂದು ಪೈಪ್ಗಳನ್ನು ಹಾಕಿದ್ದಾರೆ. ಆ ಪೈಪ್ಗಳಿಂದ ಮುಖಾಂತರ ಮತ್ತೊಂದು ಏನು ಜಲ್ಲಿ ಕ್ರಷರ್ ಘಟಕಗಳೇನಿದ್ದಾವೆ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರಗಾಲದಲ್ಲಿ ಜನರಿಗೆ ಕುಡಿಯೋ ನೀರು ಬೇಕು, ಜಾನುವಾರುಗಳಿಗೆ ಕುಡಿಯೋ ನೀರು ಬೇಕು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು ಬೇಕು. ಆ ನೀರನ್ನು ಇಲ್ಲಿನ ಜಲ್ಲಿ ಕ್ರಷರ್ ಘಟಕಗಳು, ಅಂದರೆ ಕಲ್ಲಿನ ಕ್ವಾರಿಯ ಘಟಕಗಳು, ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಕಳ್ಳತನ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಇಲ್ಲಿ ನೀರನ್ನು ಸಂಗ್ರಹಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೆದರೂ ಕೂಡ ಜಿಲ್ಲಾಡಳಿತ ಇರ್ಬೋದು, ಕೆಬಿಜಿಎನ್ಎಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ರೈತರು ಮಾಡ್ತಾ ಇದ್ದಾರೆ. ನಮ್ಮೂರಿನ ಕೆರೆಯ ನೀರನ್ನು ಈ ರೀತಿ ಕದ್ಕೊಂಡು ತಮ್ಮ ಕ್ವಾರಿಗಳಿಗೆ ಹಾಕ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ಇಲ್ಲಿ ಜನರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಯಡಳ್ಳಿ, TV9 ವಿಜಯಪುರ. ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬಂದಂತಹ ಒಂದು ಜಲಕ್ಷಾಮ, ಅದರಲ್ಲೂ ಜಲಗಳ್ಳರ ಒಂದು ಹಾವಳಿ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತೆ, TV9 ನೀರಿಲ್ಲ ಅನ್ನುವಂತಹ ಅಭಿಯಾನದ ಅಡಿಯಲ್ಲಿ ಆ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಜೊತೆಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಒಂದು ಪ್ರಯತ್ನವೇ ವಿಜಯಪುರ ಜಿಲ್ಲೆಯ ಈ ಒಂದು ಅಭಿಯಾನ. ಕೆರೆಯ ನೀರನ್ನ ಯಾವ ರೀತಿ ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿಸ್ತೃತ ವರದಿಯನ್ನ, ಪ್ರತ್ಯಕ್ಷ ವರದಿಯನ್ನ TV9 ಕೊಟ್ಟಿದೆ.